ಇದು ಈ ಪಾಕಿಸ್ತಾನದವರಿಗೆ ಬುದ್ಧಿ ಇಲ್ಲ. ಅವ್ರಿಗೆಲ್ಲ ಈ ಚೀನಾ ಇಂಥ ಒಬ್ಬ ಕಚಡ ದೇಶದವರು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಅವರೇ ಬದುಕೋದು ಕಷ್ಟ ಇದೆ. ಅಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ನೋಡಿದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಎಲ್ಲೂ ಇಲ್ವೇ ಇಲ್ಲ. ಆದರೆ ಭಾರತದಂತ ಒಂದು ಅದ್ಭುತವಾದಂಥ ದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ. ಭಾರತ ದೇಶ ಯಾರು ಬೇಕಾದ್ರೆ ಅಧಿಕಾರಕ್ಕೆ ಬರಲಿ, ಪ್ರಪಂಚದಲ್ಲೇ ಇಲ್ಲ. ಇಷ್ಟು 75 ವರ್ಷ ಪ್ರಜಾಪ್ರಭುತ್ವವನ್ನು ಕಂಡಿರ್ತಕ್ಕಂಥ ಮಹಾದೇಶ ಭಾರತ ದೇಶ. ಮಹಾತ್ಮ ಗಾಂಧೀಜಿಯವರ ಪರಿಶ್ರಮದಿಂದ, ಮಹಾತ್ಮ ಗಾಂಧೀಜಿಯವರ ಚಿಂತನೆಯಿಂದ ಈ ದೇಶ ಇಡೀ ಪ್ರಪಂಚದ ವಿಶ್ವದಲ್ಲೇ ಮೇಲ್ಮಟ್ಟಕ್ಕಿದೆ. ಪಾಕಿಸ್ತಾನದವರು ಬೊಗಳೆ ಹೊಡೆಯೋದು ಬೇಡ, ಪಾಕಿಸ್ತಾನದವರು ತಲೆಲ್ಲ ಮಾತಾಡೋದು ಬೇಡ. ಅಲ್ಲಿ ಯಾರೋ ಬಿಟ್ಟು ಅವ್ರ ತಾತ ಇಂಡಿಯಾ ದೇಶಕ್ಕೆ ಬಂದು ಇಂದಿರಾ ಗಾಂಧಿ ಅವ್ರ ಜೊತೆಯಲ್ಲಿ ಮಾತುಕತೆ ಆಡಿ ಹೋಗಿದ್ರು. ZA ಬುಟ್ಟೋ ಮಗಳು ಅವರು ಒಂದು ರೀತಿ ಮಾತುಕತೆ ತಯಾರಾಗಿದ್ರು. ಇವರು ಈ ಒಂದು ಮೊಮ್ಮಗ ಬಾಯಿಗೆ ಬಂದಂಗೆ ಮಾತಾಡಿರ್ತಕ್ಕಂಥದ್ದು, ರಕ್ತ ಹರಿಸ್ತೀವಿ ಉಷಾ ಅಂತ ಹೇಳ್ತೀರಿ. ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಅದ್ಭುತವಾದಂತ ದೇಶ. ಪಾಕಿಸ್ತಾನದವ್ರಿಗೆ ಹೇಳ್ತೀನಿ, ಗಂಭೀರವಾಗಿ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಭಾರತ ದೇಶಕ್ಕೆ ಶರಣಾಗಬೇಕು. ನೀವು ಅದನ್ನು ಬಿಟ್ಟು ನೀವು ಬೇರೆ ಚಿಂತನೆ ಮಾಡಿದ್ರೆ ಭಾರತ ದೇಶದ ಸೈನಿಕರು ನಿಮಗೆ ಬುದ್ಧಿ ಕಲಿಸ್ತಾರೆ. ನಮ್ಮ ದೇಶದ ಸೈನಿಕರು ಶಕ್ತಿ ಇದೆ, ಶೌರ್ಯ ಇದೆ, ಬುದ್ಧಿ ಕಲಿಸೋದ್ರಲ್ಲಿ ನಾವು ಭದ್ರಾಗಿದ್ದೇವೆ. ಮತ್ತೆ ನಿಮ್ಗೆ ಹೇಳ್ತೀನಿ, ಅವತ್ತು ಶ್ರೀನಗರದಲ್ಲಿ ಸತ್ತಿರ್ತಕ್ಕಂಥ, ಕಾಶ್ಮೀರದಲ್ಲಿ ಸತ್ತಿರ್ತಕ್ಕಂಥ ಜನರಿಗೆ ಯಾರೋ 10 ಲಕ್ಷ, ಯಾರೋ 5 ಲಕ್ಷ ಅದು ಭಿಕ್ಷೆ ಕೊಟ್ಟಂಗೆ ಕೊಡಕ್ ಹೋಗ್ಬೇಡಿ. ಕೇಂದ್ರ ಮತ್ತು ರಾಜ್ಯ ಅವರಿಗೆ ಏನೇನು ಅನುಕೂಲ ಮಾಡಬೇಕು ಅವರ ಜೀವನ ಭದ್ರತೆಗೆ ಇದನ್ನ ಮಾಡಬೇಕೇ ಹೊರತು ಮಹಾರಾಷ್ಟ್ರ 50 ಲಕ್ಷ ಅನ್ನೋದು, ಕರ್ನಾಟಕ 10 ಲಕ್ಷ ಅನ್ನೋದು ಕೇಂದ್ರ ಆಗಕೂಡ್ದು. 10 ಲಕ್ಷಕ್ಕೆ ಅವ್ರದ್ದಲ್ಲ, ಅವರು ಇಡೀ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ. ಆದ್ರಿಂದ ಅವರಿಗೆ ಕೊಡುವ ಗೌರವ ಶಕ್ತಿ ಬೇರೆ. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವರುಗಳಿಗೆ ಗೌರವಯುತವಾಗಿ ನಡ್ಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡಿ